ನೇಪಾಳದಲ್ಲಿ ಯುವಜನರು ನಡೆಸ್ತಾ ಇರುವಂತಹ ರಾಷ್ಟ್ರವ್ಯಾಪಿ ಈ ಪ್ರತಿಭಟನೆ ಹಿಂದಿದೆಯಾ ಷಡ್ಯಂತ್ರ. ಪೊಲೀಸ್, ಮಿಲಿಟರಿ ಅಂತಹ ದೊಡ್ಡ ದೊಡ್ಡ ಪಡೆಗಳೇ ಇದ್ರೂ ಕೂಡ ನೇಪಾಳ ದೇಶದಲ್ಲಿ ಆಡಳಿತಗಾರರು ಕಂಪ್ಲೀಟ್ ಕೈ ಕಟ್ಟಿಕೊಂಡು ಕೂರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದ್ಯಾಕೆ ಅಂತೀರಾ? ಎಲ್ಲದಕ್ಕೂ ಕಾರಣ ಹಿಂದೆ ಒಂದು ಬಹುದೊಡ್ಡ ಷಡ್ಯಂತ್ರ ಇದ್ದೇ ಇದೆ. ಆ ಕುರಿತ ಒಂದು ಸ್ಟೋರಿ ನಿಮ್ಮ ಮುಂದೆ. ನೇಪಾಳ ಗಲಭೆ ಹಿಂದಿದೆಯಾ ಕಾಣದ ಕೈಗಳ ಷಡ್ಯಂತ್ರ. ವಾಷಿಂಗ್ಟನ್, ಬೀಜಿಂಗ್ ಕಡೆ ಜಗತ್ತಿನ ಕಣ್ಣು. ನೇಪಾಳ, ಬಾಂಗ್ಲಾದೇಶ ಮತ್ತು ಶ್ರೀಲಂಕಾದಲ್ಲಿನ ಕ್ಷಿಪ್ರ ರಾಜಕೀಯ ಬದಲಾವಣೆಗಳಿಗೆ ಯುವಕರ ಪ್ರತಿಭಟನೆ ಕಾರಣವಾಗಿದೆ. ಡಿಜಿಟಲ್ ಯುಗದಲ್ಲಿ ಬೆಳೆದ ಯುವಕರು ಭ್ರಷ್ಟಾಚಾರ ಮತ್ತು ನಿರಂಕುಶ ಧೋರಣೆಗಳ ವಿರುದ್ಧ ಸಿಡಿದೆದ್ದಿದ್ದು ಸರ್ಕಾರಗಳನ್ನೇ ಉರುಳಿಸಿದ್ದಾರೆ. ದಕ್ಷಿಣ ಏಷ್ಯಾದಲ್ಲಿ ಯುವ ಶಕ್ತಿಯು ರಾಜಕೀಯ ಬದಲಾವಣೆಯ ಪ್ರಬಲ ಅಸ್ತ್ರವಾಗ್ತಿದೆಯಾ, ಇಲ್ಲವೇ ಈ ಷಡ್ಯಂತ್ರದ ಹಿಂದೆ ಯಾರಾದರೂ ಇದ್ದಾರಾ ಎಂಬ ಚರ್ಚೆ ಶುರುವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲೇ ಮುಳುಗೇಳುವ ನೇಪಾಳಿ ಯುವಕರು ಕೆಪಿ ಶರ್ಮಾ ಓಲಿ ಸರ್ಕಾರ ತೆಗೆದುಕೊಂಡ ಒಂದೇ ಒಂದು ನಿರ್ಧಾರ ಆಕ್ರೋಶದ ಕಟ್ಟೆ ಒಡೆಯಲು ಕಾರಣವಾಯಿತಾ? ಇದರ ಹಿಂದೆ ಅಮೆರಿಕ ಮತ್ತು ಚೀನಾ ಕೈವಾಡ ಇದೆ ಎಂಬ ಅನುಮಾನ ಶುರುವಾಗಿದೆ. ನೇಪಾಳದಲ್ಲಿ ಸಂಘರ್ಷ. ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಓಲಿ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲು ಭಾರತದ ವಿರುದ್ಧ ತಿರುಗಿಬಿದ್ದ. ಪ್ರಧಾನಿ ಮೋದಿ ಚೀನಾ ಭೇಟಿಗೂ ಮೊದಲು ನೇಪಾಳಕ್ಕೆ ಚೀನಾ ಕುಮ್ಮಕ್ಕು ನೀಡಿತ್ತು. ಚೀನಾ ಮಾತು ಕೇಳಿ ಭಾರತದ ವಿರುದ್ಧ ಮಸಲತ್ತು ಮಾಡುತ್ತಿದ್ದ. ಭಾರತ ನೇಪಾಳದ ಗಡಿಯ ಕಾಲಾಪಾನಿ, ಸುಸ್ತಾ ಮುಂತಾದ ಕಡೆ ಜಗಳ ತೆಗೆದಿದ್ದ. ಆದರೆ ಪ್ರಧಾನಿ ಮೋದಿ ಮೊನ್ನೆಯಷ್ಟೇ ಚೀನಾಗೆ ಭೇಟಿ ನೀಡಿದ ಬಳಿಕ ಉಭಯ ರಾಷ್ಟ್ರಗಳ ಸಂಬಂಧ ಸುಧಾರಣೆಯಾಯಿತು. ಹೀಗಾಗಿ ಲಿಪುಲೇಖ ಕಣಿವೆ ಮೂಲಕ ಭಾರತ ಚೀನಾ ವ್ಯಾಪಾರ ಮಾಡಲು ನಿರ್ಧಾರ ಮಾಡಿದ್ರು. ಮೋದಿ ಭೇಟಿ ಬಳಿಕ ಚೀನಾಗೆ ಕೆಪಿ ಓಲಿ ಭೇಟಿ ನೀಡಿ ವಿರೋಧ ಮಾಡಿದ. ಲಿಪುಲೇಖ್ ನಮ್ಮದು, ಭಾರತ ಚೀನಾ ವ್ಯಾಪಾರ ಸಲ್ಲದು ಎಂದಿದ್ದ. ಕೆಪಿ ಓಲಿ ಮಾತನ್ನ ಚೀನಾ ಆಗಲಿ ಭಾರತವಾಗಲಿ ಕಿವಿಗೆ ಹಾಕಿಕೊಳ್ಳಿಲ್ಲ. ಇದರಿಂದ ಬೆತ್ತಲಾದ ನೇಪಾಳ ಪ್ರಧಾನಿ ಓಲಿ ವಿರುದ್ಧ ಯುವಕರು ದಂಗೆ ಎದ್ರು. ವಿದೇಶಿ ಕೈವಾಡಕ್ಕೆ ನಲುಗಿದೆಯಾ ನೆರೆಯ ನೇಪಾಳ? ಚೀನಾ, ಅಮೆರಿಕ ಮಧ್ಯೆ ಬೆಲ್ಟ್ ರೋಡ್ ಮಸಲತ್ತು. ನೇಪಾಳ ಹಿಡಿತಕ್ಕೆ ತೆಗೆದುಕೊಳ್ಳಲು ಚೀನಾ ಮತ್ತು ಅಮೆರಿಕ ಮಧ್ಯೆ ಸಂಘರ್ಷ ಜೋರಾಗಿದ್ದು, ಚೀನಾದ ಆರ್ಬಿಐ ವಿರುದ್ಧ ಅಮೆರಿಕ ಕೂಡ ಎನ್ಸಿಸಿ ಯೋಜನೆ ಕೈ ಹಾಕಿತ್ತು. ಇದರಿಂದ ನೇಪಾಳದಲ್ಲಿ ದಂಗೆಯಾಗಿದೆ ಎನ್ನಲಾಗಿದೆ. ಮತ್ತೆ ನೇಪಾಳದಲ್ಲಿ ಬರುತ್ತಾ ರಾಜಪ್ರಭುತ್ವದ ಆಡಳಿತ. ನೇಪಾಳದಲ್ಲಿ 2008ರಿಂದ ಈಚೆಗೆ 14 ಸರ್ಕಾರಗಳು ರಚನೆಯಾಗಿವೆ. ಯಾವ ಸರ್ಕಾರವೂ 5 ವರ್ಷದ ಆಡಳಿತ ಅವಧಿಯನ್ನ ಪೂರ್ಣಗೊಳಿಸಿಲ್ಲ. ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದವರೆಗೆ ದೇಶದಲ್ಲಿ ನಡೆದ ರಾಜಕೀಯ ಅಸ್ಥಿರತೆಗೆ ಕಾರಣವಾಗಿದೆ. ಇದೀಗ ಮತ್ತೆ ನೇಪಾಳದಲ್ಲಿ ರಾಜಪ್ರಭುತ್ವ ಆಡಳಿತಕ್ಕೆ ಬರುತ್ತಾ ಎಂಬ ಚರ್ಚೆ ಶುರುವಾಗಿದೆ. ನೇಪಾಳ ದಂಗೆ ಹಿಂದೆ ಹಮಿ ನೇಪಾಳ್ ಎನ್ಜಿಒ. ನೇಪಾಳ ದಂಗೆ ಹಿಂದೆ ಇರೋದು ಹಮಿ ನೇಪಾಳ್ ಎಂಬ ಎನ್ಜಿಒ. ಅದರ ಮುಖ್ಯಸ್ಥ 36 ವರ್ಷದ ಸುಡಾನ್ ಗುರುಂಗ್. 2015ರಲ್ಲಿ ನೇಪಾಳದಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪದಲ್ಲಿ ಗುರುಂಗ್ ಮಗು ಸಾವನ್ನಪ್ಪಿತ್ತು. ಈ ಘಟನೆ ನಂತರ ಕಾರ್ಯಕ್ರಮಗಳ ಸಂಘಟಕನಾಗಿದ್ದ ಗುರುಂಗ್ ವಿಪತ್ತು ಪರಿಹಾರದಂತಹ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರು. ಆ ಮೂಲಕ ಯುವ ಸಮೂಹವನ್ನ ಸಂಘಟಿಸತೊಡಗಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೇಪಾಳದಲ್ಲಿ ಯುವಜನರು ನಡೆಸ್ತಾ ಇರುವಂತಹ ರಾಷ್ಟ್ರವ್ಯಾಪಿ ಈ ಪ್ರತಿಭಟನೆ ಹಿಂದಿದೆಯಾ ಷಡ್ಯಂತ್ರ. ಪೊಲೀಸ್, ಮಿಲಿಟರಿ ಅಂತಹ ದೊಡ್ಡ ದೊಡ್ಡ ಪಡೆಗಳೇ ಇದ್ರೂ ಕೂಡ ನೇಪಾಳ ದೇಶದಲ್ಲಿ ಆಡಳಿತಗಾರರು ಕಂಪ್ಲೀಟ್ ಕೈ ಕಟ್ಟಿಕೊಂಡು ಕೂರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದ್ಯಾಕೆ ಅಂತೀರಾ? ಎಲ್ಲದಕ್ಕೂ ಕಾರಣ ಹಿಂದೆ ಒಂದು ಬಹುದೊಡ್ಡ ಷಡ್ಯಂತ್ರ ಇದ್ದೇ ಇದೆ. ಆ ಕುರಿತ ಒಂದು ಸ್ಟೋರಿ ನಿಮ್ಮ ಮುಂದೆ. ನೇಪಾಳ ಗಲಭೆ
ಮಧ್ಯೆ ಹಿಂದಿದೆಯಾ ಕಾಣದ ಕೈಗಳ ಷಡ್ಯಂತ್ರ. ವಾಷಿಂಗ್ಟನ್ ಬೀಜಿಂಗ್ ಕಡೆ ಜಗತ್ತಿನ ಕಣ್ಣು. ನೇಪಾಳ, ಬಾಂಗ್ಲಾದೇಶ ಮತ್ತು ಶ್ರೀಲಂಕಾದಲ್ಲಿನ ಕ್ಷಿಪ್ರ ರಾಜಕೀಯ ಬದಲಾವಣೆಗಳಿಗೆ ಯುವಕರ ಪ್ರತಿಭಟನೆ ಕಾರಣವಾಗಿದೆ. ಡಿಜಿಟಲ್ ಯುಗದಲ್ಲಿ ಬೆಳೆದ ಯುವಕರು ಭ್ರಷ್ಟಾಚಾರ ಮತ್ತು ನಿರಂಕುಶ ಧೋರಣೆಗಳ ವಿರುದ್ಧ ಸಿಡಿದೆದ್ದಿದ್ದು ಸರ್ಕಾರಗಳನ್ನೇ ಉರುಳಿಸಿದ್ದಾರೆ. ದಕ್ಷಿಣ ಏಷ್ಯಾದಲ್ಲಿ ಯುವ ಶಕ್ತಿಯು ರಾಜಕೀಯ ಬದಲಾವಣೆಯ ಪ್ರಬಲ ಅಸ್ತ್ರವಾಗ್ತಿದೆಯಾ, ಇಲ್ಲವೇ ಈ ಷಡ್ಯಂತ್ರದ ಹಿಂದೆ ಯಾರಾದರೂ ಇದ್ದಾರಾ ಎಂಬ ಚರ್ಚೆ ಶುರುವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲೇ ಮುಳುಗೇಳುವ ನೇಪಾಳಿ ಯುವಕರು ಕೆಪಿ ಶರ್ಮಾ ಓಲಿ ಸರ್ಕಾರ ತೆಗೆದುಕೊಂಡ ಒಂದೇ ಒಂದು ನಿರ್ಧಾರ ಆಕ್ರೋಶದ ಕಟ್ಟೆ ಒಡೆಯಲು ಕಾರಣವಾಯಿತಾ? ಇದರ ಹಿಂದೆ ಅಮೆರಿಕ ಮತ್ತು ಚೀನಾ ಕೈವಾಡ ಇದೆ ಎಂಬ ಅನುಮಾನ ಶುರುವಾಗಿದೆ. ನೇಪಾಳದಲ್ಲಿ ಸಂಘರ್ಷ. ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಓಲಿ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲು ಭಾರತದ ವಿರುದ್ಧ ತಿರುಗಿಬಿದ್ದ. ಪ್ರಧಾನಿ ಮೋದಿ ಚೀನಾ ಭೇಟಿಗೂ ಮೊದಲು ನೇಪಾಳಕ್ಕೆ ಚೀನಾ ಕುಮ್ಮಕ್ಕು ನೀಡಿತ್ತು. ಚೀನಾ ಮಾತು ಕೇಳಿ ಭಾರತದ ವಿರುದ್ಧ ಮಸಲತ್ತು ಮಾಡುತ್ತಿದ್ದ. ಭಾರತ ನೇಪಾಳದ ಗಡಿಯ ಕಾಲಾಪಾನಿ, ಸುಸ್ತಾ ಮುಂತಾದ ಕಡೆ ಜಗಳ ತೆಗೆದಿದ್ದ. ಆದರೆ ಪ್ರಧಾನಿ ಮೋದಿ ಮೊನ್ನೆಯಷ್ಟೇ ಚೀನಾಗೆ ಭೇಟಿ ನೀಡಿದ ಬಳಿಕ ಉಭಯ ರಾಷ್ಟ್ರಗಳ ಸಂಬಂಧ ಸುಧಾರಣೆಯಾಯಿತು. ಹೀಗಾಗಿ ಲಿಪುಲೇಖ ಕಣಿವೆ ಮೂಲಕ ಭಾರತ ಚೀನಾ ವ್ಯಾಪಾರ ಮಾಡಲು ನಿರ್ಧಾರ ಮಾಡಿದ್ರು. ಮೋದಿ ಭೇಟಿ ಬಳಿಕ ಚೀನಾಗೆ ಕೆಪಿ ಓಲಿ ಭೇಟಿ ನೀಡಿ ವಿರೋಧ ಮಾಡಿದ. ಲಿಪುಲೇಖ್ ನಮ್ಮದು, ಭಾರತ ಚೀನಾ ವ್ಯಾಪಾರ ಸಲ್ಲದು ಎಂದಿದ್ದ. ಕೆಪಿ ಓಲಿ ಮಾತನ್ನ ಚೀನಾ ಆಗಲಿ ಭಾರತವಾಗಲಿ ಕಿವಿಗೆ ಹಾಕಿಕೊಳ್ಳಿಲ್ಲ. ಇದರಿಂದ ಬೆತ್ತಲಾದ ನೇಪಾಳ ಪ್ರಧಾನಿ ಓಲಿ ವಿರುದ್ಧ ಯುವಕರು ದಂಗೆ ಎದ್ರು. ವಿದೇಶಿ ಕೈವಾಡಕ್ಕೆ ನಲುಗಿದೆಯಾ ನೆರೆಯ ನೇಪಾಳ? ಚೀನಾ ಅಮೆರಿಕ ಮಧ್ಯೆ ಬೆಲ್ಟ್ ರೋಡ್ ಮಸಲತ್ತು. ನೇಪಾಳ ಹಿಡಿತಕ್ಕೆ ತೆಗೆದುಕೊಳ್ಳಲು ಚೀನಾ ಮತ್ತು ಅಮೆರಿಕ ಮಧ್ಯೆ ಸಂಘರ್ಷ ಜೋರಾಗಿದ್ದು, ಚೀನಾದ ಆರ್ಬಿಐ ವಿರುದ್ಧ ಅಮೆರಿಕ ಕೂಡ ಎನ್ಸಿಸಿ ಯೋಜನೆ ಕೈ ಹಾಕಿತ್ತು. ಇದರಿಂದ ನೇಪಾಳದಲ್ಲಿ ದಂಗೆಯಾಗಿದೆ ಎನ್ನಲಾಗಿದೆ. ಮತ್ತೆ ನೇಪಾಳದಲ್ಲಿ ಬರುತ್ತಾ ರಾಜಪ್ರಭುತ್ವದ ಆಡಳಿತ. ನೇಪಾಳದಲ್ಲಿ 2008ರಿಂದ ಈಚೆಗೆ 14 ಸರ್ಕಾರಗಳು ರಚನೆಯಾಗಿವೆ. ಯಾವ ಸರ್ಕಾರವೂ 5 ವರ್ಷದ ಆಡಳಿತ ಅವಧಿಯನ್ನ ಪೂರ್ಣಗೊಳಿಸಿಲ್ಲ. ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದವರೆಗೆ ದೇಶದಲ್ಲಿ ನಡೆದ ರಾಜಕೀಯ ಅಸ್ಥಿರತೆಗೆ ಕಾರಣವಾಗಿದೆ. ಇದೀಗ ಮತ್ತೆ ನೇಪಾಳದಲ್ಲಿ ರಾಜಪ್ರಭುತ್ವ ಆಡಳಿತಕ್ಕೆ ಬರುತ್ತಾ ಎಂಬ ಚರ್ಚೆ ಶುರುವಾಗಿದೆ. ನೇಪಾಳ ದಂಗೆ ಹಿಂದೆ ಹಮಿ ನೇಪಾಳ್ ಎನ್ಜಿಒ. ನೇಪಾಳ ದಂಗೆ ಹಿಂದೆ ಇರೋದು ಹಮಿ ನೇಪಾಳ್ ಎಂಬ ಎನ್ಜಿಒ. ಅದರ ಮುಖ್ಯಸ್ಥ 36 ವರ್ಷದ ಸುಡಾನ್ ಗುರುಂಗ್. 2015ರಲ್ಲಿ ನೇಪಾಳದಲ್ಲಿ ಸಂಭವಿಸಿದ್ದ ಪ್ರಬಲ ಭೂಕಂಪದಲ್ಲಿ ಗುರುಂಗ್ ಮಗು ಸಾವನ್ನಪ್ಪಿತ್ತು. ಈ ಘಟನೆ ನಂತರ ಕಾರ್ಯಕ್ರಮಗಳ ಸಂಘಟಕನಾಗಿದ್ದ ಗುರುಂಗ್ ವಿಪತ್ತು ಪರಿಹಾರದಂತಹ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರು. ಆ ಮೂಲಕ ಯುವ ಸಮೂಹವನ್ನ ಸಂಘಟಿಸತೊಡಗಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.